ನೋಡಿ, ರಾಜಧಾನಿ ಬೆಂಗಳೂರಲ್ಲಿ ಹಾಡ ಹಗಲೇ ನಡೆದಿದೆ ಡೆಡ್ಲಿ ದರೋಡೆ. ಪವರ್ ಟಿವಿಯಲ್ಲಿ ಎಲ್ಲೂ ಇಲ್ಲದಂತಹ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಹಾಡ ಹಗಲೇ ನಡೆದಿದೆ ಈ ಡೆಡ್ಲಿ ದರೋಡೆ. ಪವರ್ ಟಿವಿ ಈ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಸುದ್ದಿ. ದರೋಡೆ ಗ್ಯಾಂಗ್ ಕೃತ್ಯ ಇಂಚಿಂಚಾಗಿ ಬಿಚ್ಚಿಡ್ತಾ ಇದೆ ನಿಮ್ಮ ಪವರ್ ಟಿವಿ. ಕೋಟಿ ಕೋಟಿ ದರೋಡೆ ಆಗಿದ್ರು ಕೂಡ ಪೊಲೀಸರು ಮಾತ್ರ ಬಾಯಿ ಮುಚ್ಕೊಂಡು ಗಪ್ಚುಪ್ ಅಂತ ಇದ್ದಾರೆ. ದರೋಡೆಗೆ ಒಳಗಾದವರು ಸಹ ಸೈಲೆಂಟ್ ಆಗಿರೋದು ಯಾಕೆ? ಇದೆಲ್ಲವೂ ಕೂಡ ಅನುಮಾನ ಮೂಡಿಸ್ತಾ ಇದೆ. ಪವರ್ ಟಿವಿಯಲ್ಲಿ ಮಾತ್ರ ದರೋಡೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಧಾನಿ ಬೆಂಗಳೂರಿನಲ್ಲಿ ಏನೆಲ್ಲ ಆಗಬಾರ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಏನೇನೆಲ್ಲ ಆಗಬಾರ್ದು ಅದಾದ್ರೂ ಕೂಡ, ಇಂಥ ದೊಡ್ಡ ಮಟ್ಟದಲ್ಲಿ ದರೋಡೆ ಆದ್ರೂ ಕೂಡ ಪೊಲೀಸರು ಮಾತ್ರ ಗಪ್ಚುಪ್ ಅಂತ ಇದ್ದಾರೆ. ಐಟಿ ಸಿಟಿಯ ಪ್ರತಿಷ್ಠಿತ ಕ್ಲಬ್ಗೆ ನುಗ್ಗಿ ದರೋಡೆಕೋರರು ಲೂಟಿ ಮಾಡಿದ್ದಾರೆ. ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಕ್ಲಬ್ನಲ್ಲಿ ಇಸ್ಪೀಟ್ ಆಡ್ತಿರ್ತಾರಲ್ಲ, ಕಾರ್ಡ್ಸ್ ಆಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಹಣ ಮತ್ತೆ ಚಿನ್ನಾಭರಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಐಟಿ ಸಿಟಿಯ ಕ್ಲಬ್ನಲ್ಲಿ ನಡೆದಿರುವಂತಹ ದರೋಡೆಯ ಕೃತ್ಯ. ಮಾರಕಾಸ್ತ್ರವನ್ನ ಹಿಡಿದು ಮುಸುಕನ್ನ ಧರಿಸಿ ಕ್ಲಬ್ ಒಳಗೆ ನುಗ್ಗಿದ್ರು. ಸುಮಾರು 2 ಕೋಟಿ ಹಣ ಮತ್ತು ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ನಡೆದಿದೆ ಪ್ರತಿಷ್ಠಿತ ಕ್ಲಬ್ನಲ್ಲಿ ದರೋಡೆ. ಪ್ರತಿರೋಧ ತೋರಿದವರ ಮೇಲೆ ಮಾರಕಾಸ್ತ್ರವನ್ನ ಬೀಸಿದೆ ಈ ಗ್ಯಾಂಗು. ಮಾರಕಾಸ್ತ್ರದ ಹೊಡೆತಕ್ಕೆ ಒಬ್ಬರ ಕೈ ಕಟ್ಟಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಪವರ್ ಟಿವಿಗೆ. ಇಷ್ಟೆಲ್ಲ ಆದ್ರೂ ಕೂಡ ಇಡೀ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಭಾರಿ ಷಡ್ಯಂತ್ರ ನಡೀತಾ ಇದೆ. ಫಾರ್ ವಾಟ್? ಏನಕ್ಕೋಸ್ಕರ ಇದನ್ನ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಡೆಡ್ಲಿ ದರೋಡೆ ನಡೆದಿದೆ. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಅಲ್ಲಿ ಈ ದರೋಡೆ ನಡೆದಿರೋದು. ಒಳಗಡೆ ನುಗ್ಗಿ ಕಾರ್ಡ್ಸ್ ಆಡ್ತಿದ್ದವ್ರ ಹತ್ರ ದುಡ್ಡು, ಚಿನ್ನಾಭರಣ ಏನೇನಿತ್ತು ಎಲ್ಲ ದೋಚ್ಕೊಂಡು ಹೋಗಿದೆ. ತಕರಾರು ಮಾಡಿದವರಿಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಕೂಡ ಆಗಿದೆ. ಕ್ಲಬ್ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಅಂತ ಮುಚ್ಚಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ಡೆಡ್ಲಿ ದರೋಡೆ ಕೃತ್ಯದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಕ್ಲಬ್ನ ಆಡಳಿತ ಮಂಡಳಿ. ಹಲ್ಲೆಗೆ ಒಳಗಾಗಿ ದುಡ್ಡು ಕಳ್ಕೊಂಡವ್ರು ಕೂಡ ಗಪ್ಚುಪ್ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಜೂಜಾಡೋದು ನಿಷೇಧದ ಹಿನ್ನೆಲೆ ದುಡ್ಡು ಕಳ್ಕೊಂಡವರು ಗಪ್ಚುಪ್ ಆಗಿದ್ದಾರೆ. ತಪ್ಪು ನಮ್ದೇ ಆಗುತ್ತೆ ಅಂತ ಹೇಳಿ ಪೊಲೀಸರು ಸಹ ಪ್ರತಿಷ್ಠಿತ ಕ್ಲಬ್ ಪ್ರಭಾವಕ್ಕೆ ಒಳಗಾಗಿ ಸೈಲೆಂಟ್ ಆಗ್ಬಿಟ್ರ. ಪವರ್ ಟಿವಿಗೆ ಸಿಕ್ಕಿದೆ ಬನಶಂಕರಿಯ ಪ್ರತಿಷ್ಠಿತ ಕ್ಲಬ್ನ ದರೋಡೆಯ ಮಾಹಿತಿ. ಬನಶಂಕರಿಯಲ್ಲಿನ ಬೆಂಗಳೂರು ವಿಹಾರ ಕೇಂದ್ರದಲ್ಲಿ ದರೋಡೆ ಆಗಿರೋದು. ಬೆಂಗಳೂರು ವಿಹಾರ ಕೇಂದ್ರದ ಬಗ್ಗೆ ಮಾಹಿತಿ ಯಾರಿಗಿದೆಯೋ ಅವರೇ ಕೃತ್ಯ ಮಾಡಿದಾರ ಅನ್ನುವಂಥ ಅನುಮಾನ ಇದೆ. ಭಾರಿ ಗುಮಾನಿ ಮೂಡಿಸಿದೆ ಕ್ಲಬ್ನಲ್ಲಿ ನಡೆದಿರುವಂತಹ ದರೋಡೆ ಕೃತ್ಯ. ಪೊಲೀಸರಿಗೆ ದೂರು ದಾಖಲಾಗಿದ್ದು ಸೈಲೆಂಟ್ ಆಗಿ ಸುಮ್ಮನೆ ಕುತ್ಕೊಂಡಿದ್ದಾರೆ. ಏನಕ್ಕೆ? ಎಲ್ಲಿ ಕ್ಲಬ್ ಹೆಸರಿಗೆ ಮಸಿ ಬಳ್ದಂಗಾಗುತ್ತೋ, ಕ್ಲಬ್ ಬಗ್ಗೆ ಎಲ್ಲಿ ಬ್ಯಾಡ್ ಇಂಪ್ರೆಷನ್ ಬರುತ್ತೋ ಅಂತ ಹೇಳಿ ಕ್ಲಬ್ನ ಆಡಳಿತ ಮಂಡಳಿ ಇದ್ರ ಬಗ್ಗೆ ಬಾಯಿ ಬಿಡೋದಕ್ಕೆ ತಯಾರಾಗ್ತಾ ಇಲ್ಲ. ಇನ್ನು ಅಲ್ಲಿ ದುಡ್ಡು ಕಳ್ಕೊಂಡಿರೋರು ಕೂಡ, ಇಸ್ಪೀಟ್ ಆಡೋದು ನಿಷೇಧ ಆಗಿರೋದ್ರಿಂದ ದುಡ್ಡು ಕಳ್ಕೊಂಡವ್ರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಪೊಲೀಸರಿಗೆ ವಿಚಾರ ಗೊತ್ತಿದ್ರು, ದೂರು ದಾಖಲಾಗಿದ್ರು, ಪೊಲೀಸರು ಕೂಡ ಕ್ಲಬ್ನ ಆಡಳಿತ ಮಂಡಳಿಯ ಪ್ರಭಾವಕ್ಕೆ ಒಳಗಾಗಿ ಬಾಯಿ ಮುಚ್ಕೊಂಡಿರೋ ತರ ಕಾಣಿಸ್ತಾ ಇದೆ ನೋಡಿ. ಡಿಸಿಪಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ FIR ಅನ್ನ ದಾಖಲಿಸಿಲ್ಲ. ಪ್ರತಿರೋಧ ತೋರಿದವರ ಮೇಲೆ ಈ ಗ್ಯಾಂಗ್ ಇತ್ತಲ್ಲ, ಇದು ಮಾರಕಾಸ್ತ್ರಗಳನ್ನ ಬೀಸಿದೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದು FIR ಅನ್ನ ದಾಖಲಿಸಿ ತನಿಖೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ದುರಂತ ಏನು ಅಂತಂದ್ರೆ ಹೋಗಿ ಪರಿಶೀಲನೆ ಮಾಡಿ ಬಂದ್ರು. ಆಡಳಿತ ಮಂಡಳಿ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಮಾತನಾಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬೆಂಗಳೂರಿನಲ್ಲಿ ಏನೇನು ನಡಿಬಾರ್ದು ಅದೆಲ್ಲವೂ ಕೂಡ ನಡೆಯುತ್ತೆ. ಈಗ ನೋಡಿದ್ರೆ ಪ್ರತಿಷ್ಠಿತ ಕ್ಲಬ್ನಲ್ಲಿ ದರೋಡೆ ಕೂಡ ನಡೆದಿದೆ. ಇದನ್ನ ಮುಚ್ಚಾಕೋದಕ್ಕೆ ಷಡ್ಯಂತ್ರ ಕೂಡ ನಡೀತಾ ಇದೆ. ಪವರ್ ಟಿವಿಗೆ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ವೆಂಕಟೇಶ್, ಸದ್ಯದ ಅಪ್ಡೇಟ್ಸ್ ಏನಿದೆ? ಸಿಂಧೂರ, ಯುಗಾದಿ ಹಬ್ಬದ ದಿನ ಅಂತೇಳಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಇಸ್ಪೀಟ್ ಆಟವನ್ನು ಆಡಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಿದ್ರು. ಒಂದು ವೇಳೆ ಏನಾದರೂ ಅಂತಹ ಆಟಗಳು ಕಂಡು ಬಂದಿದ್ದೆ ಆದರೆ ಅವರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಂಡು ಕಾನೂನು ಪ್ರಕಾರ ಏನು ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳಿ ಕೂಡ ಸುತ್ತೋಲೆಯನ್ನು ಹೊರಡಿಸಿದ್ರು. ಇದರೆಲ್ಲದರ ಮಧ್ಯೆ ಕೂಡ ಬನಶಂಕರಿಯಲ್ಲಿರುವಂತಹ ಬೆಂಗಳೂರು ವಿಹಾರ ಕೇಂದ್ರ ಏನಿದೆ, ಈ ಒಂದು ವಿಹಾರ ಕೇಂದ್ರದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಇಸ್ಪೀಟ್ ಆಟವನ್ನು ಆಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದೇ ಒಂದು ವಿಹಾರ ಕೇಂದ್ರದಲ್ಲಿ ಇಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ವ್ಯವಹಾರ ಕೂಡ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ಸದ್ಯದ ಮಟ್ಟಿಗೆ ಅನ್ಅಫಿಷಿಯಲ್ ಆಗಿ ತಿಳಿದು ಬಂದಿರುವಂತಹ ಪ್ರಕಾರ ಅಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇಲ್ಲಿ ವಹಿವಾಟು ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ 6 ಜನ ಮುಸುಕುದಾರಿಗಳು ಬಂದು ಅವರ ಮೇಲೆ ಏಕಾಏಕಿ ಹಲ್ಲೆಯನ್ನು ಮಾಡಿ ಅಲ್ಲಿದ್ದವ್ರನ್ನ
ಕೆಲವೊಂದಷ್ಟು ಜನನ ರೂಮಲ್ಲಿ ಕೂಡ ಹಾಕಿ ಅವರ ಬಳಿ ಇದ್ದಂಥ ಹಣವನ್ನು ಕಿತ್ಕೊಂಡು ಹೋಗಿದ್ದಾರೆ ಅಂತೇಳಿ, ಅಂದರೆ ಲಾಂಗು ಮಚ್ಚುಗಳನ್ನು ಕೂಡ ತೋರಿಸಿರುವಂತಹದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಒಬ್ಬರು ಅದನ್ನು ತಡೆಯೋಕೆ ಬಂದಂಥ ಸಂದರ್ಭದಲ್ಲಿ ಅವರ ಮೇಲೆ ಕೂಡ ಮಾರಕವಾದಂಥ ದಾಳಿಯನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ ಅವರ ಕೈಗೆ ಹಲ್ಲೆ ಆಗಿರುವಂಥದ್ದು ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಕೂಡ ಈಗ ತನಿಖೆಯನ್ನು ಕೂಡ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಬೆಂಗಳೂರು ವಿಹಾರ ಕೇಂದ್ರದ ಒಂದು ಮ್ಯಾನೇಜರ್ ಆಗಿರುವಂತಹ ಗುರುರಾಜು ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ಕಳೆದ ಕೆಲವು ದಿನಗಳಿಂದ ಇಲ್ಲಿ ಈ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಗಿತ್ತು, ನಿಮ್ಮ ಗಮನಕ್ಕೆ ಬಂದಿತ್ತಾ, ಏನು ಹೇಳ್ತೀರಾ ಸರ್? ಬಂದಿದೆ, ಹೌದು. ಬಟ್ ಅದು ಯಾರಂತಾನೆ ನಮಗೆ ಇನ್ನೂ ಏನೂ ಗೊತ್ತಿಲ್ಲ, ಆಯಿತಾ. ಸೊ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಆಮೇಲೆ ಗೊತ್ತಾಗುತ್ತೆ ಸರ್. ಅಂದರೆ ಇದು ಪಾರ್ಟಿ ಹಾಲು ವಿಹಾರ ಕೇಂದ್ರ ಒಂದು ಕಮ್ಯುನಿಟಿಗೆ ಸೇರಿರುವಂಥದ್ದು ಅಂತ ಹೇಳಿ, ಸೊ ಈ ಸ್ವೀಟ್ ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು, ಇದ್ರ ಬಗ್ಗೆ ಏನಾರ ಗೊತ್ತಿದೆ ಸರ್ ನಿಮಗೆ? ಅದೇನು ಗೊತ್ತಿಲ್ಲ ನಮಗೆ, ಯಾವುದು ಗೊತ್ತಿಲ್ಲ ಆ್ಯಕ್ಚುಲಾಗಿ. ಇದ್ರ ಬಗ್ಗೆ ಇದು ಕ್ಲಬ್ ಆಗಿರೋದ್ರಿಂದ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ಇದು ಪಾರ್ಟಿ ಹಾಲ್ದು ಸಂಬಂಧ ಎಲ್ಲ ಏನು ಗೊತ್ತಿಲ್ಲ ನಮಗೆ, ಅದೇ ಏನು ನಮಗೇನು ಗೊತ್ತಿಲ್ಲ. ಸೊ ಅದಕ್ಕೆ ಇದು ಬೆಂಗಳೂರು ವಿಹಾರ ಕೇಂದ್ರದಲ್ಲಿ ಹಾಡ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಸರ್, ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ಮ್ಯಾನೇಜರ್ ಆಗಿದ್ದೀರಾ? ಇದ್ರ ಬಗ್ಗೆ ನಿಮ್ಗೇನು ಗಮನಕ್ಕೆ ಬಂದಿಲ್ವಾ ಸರ್? ನಾನು ಇಲ್ಲಿ ಅದೇ ನಂದು ಎಕ್ಸ್ಪೀರಿಯನ್ಸ್ಗಿನ್ನ ಇಲ್ಲೆಲ್ಲ ಒಳ್ಳೆ ಚೆನ್ನಾಗೇ ಇದು ಮಾಡ್ತಾ ಇದ್ದಾರೆ, ಏನು ಅಂತ ಇದೇನಿಲ್ಲ. ಇಲ್ಲ, ಮೊನ್ನೆ ಬಂದು ಇಸ್ಪೀಟ್ ಆಡ್ತಾ ಇರ್ತಾರೆ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು, ಬಂದು ಒಂದಷ್ಟು ಜನ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ದುಡ್ಡು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ನಮಗೆ ಒಂದು ಆಫ್ ಇನ್ಫಾರ್ಮೇಷನ್, ಆ್ಯಕ್ಚುಲಿ ನಮಗೂ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಅದೇ ನಮಗೆ ಗೊತ್ತಿಲ್ಲ ಹೇಳ್ಬೇಕಾದ್ರೆ, ನಮಗೆ ಅಂದರೆ ಅದ್ರ ಬಗ್ಗೆ ಎಲ್ಲ ಏನೂ ಡೀಟೇಲ್ಸ್ ಎಲ್ಲ ಏನೂ ನಮಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನಾವು ಇರಲಿಲ್ಲ ಹೇಳ್ಬೇಕಾದ್ರೆ. ಸೊ ಅದಾದಮೇಲೆ ನಮಗೆ ಗೊತ್ತಾಗಿದೆ, ಒಂದು 1 hour ಬಿಫೋರ್ ಆಫ್ಟರ್ ದಟ್ಟೆ ನಮಗೆ ಗೊತ್ತಾಗಿದ್ದು ಇದೇ ಥರ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಕೂಲಂಕಷವಾಗಿ ಪೊಲೀಸ್ ಅವರು ತನಿಖೆ ಮಾಡಿ ಏನು ಹೇಳ್ತಾರೋ ಅದ್ರ ಪ್ರಕಾರ ಇದು ಮಾಡ್ತಾರೆ ಅಷ್ಟೇ. ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಆಡ್ತಾ ಇದ್ರು? ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ವೆಂಕಟೇಶ್, ನನ್ನ ಧ್ವನಿ ಕೇಳಿಸಿದ್ರೆ ಅವರಿಗೆ ಒಂದು ಪ್ರಶ್ನೆ ಮಾಡಿ, ಅವ್ರು ಎಷ್ಟು ವರ್ಷದಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ಎಷ್ಟು ವರ್ಷಗಳಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ವಾ ಅಲ್ಲಿ ಇಸ್ಪೀಟ್ ಆಡ್ತಾ ಇರ್ತಾರೋ, ಜೂಜಾಟ ಆಡ್ತಿದ್ರೋ ಇಲ್ವೋ ಅನ್ನೋ ಇನ್ಫಾರ್ಮೇಶನ್ ಇಲ್ವಾ ಅವ್ರಿಗೆ? ಪೊಲೀಸ್ ಅವರು ತನಿಖೆ ಮಾಡಿದಾದ್ಮೇಲೆ ಅದು ಇನ್ಫಾರ್ಮೇಶನ್ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ಇಂಥ ಚಟುವಟಿಕೆಗಳು ಆಗಾಗ ಆಗ್ತಾ ಇರುತ್ತಾ ಅಲ್ವಾ, ಇದೇ ಫಸ್ಟಾ? ಇದ್ರ ಬಗ್ಗೆ ಹೇಳಿ ಪರ್ಟಿಕ್ಯುಲರ್ ಆಗಿ. ಈ ಒಂದು ನಿನ್ನೆ ಆಗಿರೋ ಇನ್ಸಿಡೆಂಟ್ ಅಂದ್ರೆ ಇದು BVKದಲ್ಲೇ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ಆಗಿರೋದು, ಬೇರೆ ಯಾವುದು ಆಗೇ ಇಲ್ಲ. ಬೇರೆ ಅಹಿತವಾದ ಘಟನೆಗಳೆಲ್ಲ ಯಾವುದು ನಾವು ನೋಡೇ ಇಲ್ಲ. ಬಟ್ ನಿನ್ನೆ ಆಗಿರೋದು ನಮಗೂ ಕೂಡ, ನಾವು ಇಷ್ಟೊಂದು ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತೂ ಇಲ್ಲ ಹೇಳ್ಬೇಕಾದ್ರೆ. ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಿತ್ತು. ಆಡ್ತಾ ಇರೋದಂದ್ರೆ ಅವರು ಆಸ್ ಕ್ಲಬ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದಾರಲ್ಲ, ಅದು ಪಾಟಿಗೆ ಅದು ಕ್ಲಬ್ ಆಕ್ಟಿವಿಟೀಸ್ ಏನೇನಿದೆಯೋ ಅದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ಥರದ್ದು ನಮಗೆ ಗೊತ್ತಿತ್ತು. ಬಟ್ ಈ ಒಂದು ಅಲ್ಲೇ ಮಾಡ್ಕೊಂಡು ಆಮೇಲೆ ಇದ್ರಲ್ಲೆಲ್ಲ ರೂಮೆಲ್ಲ ಕೂಡಾಕ್ಬಿಟ್ಟು ಎಲ್ಲರನ್ನೂ ಇದು ಮಾಡೋದು. ಘಟನೆ ನಡೆದಾಗ ಅವ್ರು ಇರ್ಲಿಲ್ವಾ, ಮ್ಯಾನೇಜರ್ ರಜೆಲಿದ್ರ, ಅವ್ರು ಇರ್ಲಿಲ್ವಾ ಇನ್ಸಿಡೆಂಟ್ ನಡೆದಾಗ? ಕ್ಲಬ್ ಯಾರು ನೋಡ್ಕೊಳ್ತಾ ಇದ್ರು ಅಂತ ಕೇಳಿ ವೆಂಕಟೇಶ್. ಸರ್, ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನೀವೇ ಸ್ಪಾಟ್ ಅಲ್ಲಿ ಇದ್ರೆ, ಯಾರಿದ್ರು ಸರ್ ನಿಮ್ಮ ಕ್ಲಬ್ಗೆ ಸಂಬಂಧಪಟ್ಟವರು? ಇನ್ಸಿಡೆಂಟ್ ಸ್ಪಾಟ್ ಅಲ್ಲಿ ಅದು ಹೆಂಗಾಯ್ತು ಅಂತ ಯಾರು ಇರಲಿಲ್ಲ ಇಲ್ಲಿ, ಆಯ್ತಾ. ಬಟ್ ಏನಂತಂದ್ರೆ ನಾವು ಮೇಂಟೆನೆನ್ಸ್ ಅವ್ರು ಯಾರು ಇಲ್ದೆ ಬರೀ ಜನ ಬಂದು ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡು ಹೋಗೋದಕ್ಕೆ ಬಿಟ್ಬಿಟ್ಟಿದ್ರ, ಓಪನ್ ಮಾಡ್ಬಿಟ್ಟಿದ್ರ. ಹಾಗೆ ಅವ್ರು ಬಂದ್ಬಿಟ್ಟು ಮೇಲೆ ನೋಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಮೇಲೆ ಕ್ಯಾಮ್ರಾ ಚೆಕ್ ಮಾಡಿದ್ವಿ. ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಇದೇನೋ 5 ಜನ ಬಂದ್ಬಿಟ್ಟು ಲಿಫ್ಟಲ್ಲಿ ಬಂದು ಅವ್ರಿಗೆಲ್ಲ ಡೋರ್ ತಟ್ಟಿ ಒಳಗಡೆ ಹೋಗಿ ಅದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವಿಷಯ ಗೊತ್ತಾಯ್ತು ಅಷ್ಟೇ. ಜಸ್ಟ್ ಮೇಂಟೆನೆನ್ಸ್ ಮಾಡೋದಷ್ಟೇ. ಎಷ್ಟು ಜನ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಗಮನಕ್ಕೆ ಅಂದ್ರೆ ಯಾರು ಬೇಕಾದ್ರೂ ಬಂದು ಆಡ್ಬೋದಾ ಅಥವಾ ಕ್ಲಬ್ ಮೆಂಬರ್ಸ್ ಮಾತ್ರನಾ ಸರ್? ಇಲ್ಲಿ ಬರೀ ಕ್ಲಬ್ ಮೆಂಬರ್ಸ್ ಮಾತ್ರ ಆಡೋದಷ್ಟೇ. ಅದೇ ಸೆಕ್ಯೂರಿಟಿನೂ ಇರ್ಲಿಲ್ವಾ ಕೇಳಿ? ಇದೇ ಇಲ್ಲ, ಎಲ್ಲಾ ಕ್ಲಬ್ಗಳಲ್ಲೂ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವತ್ತು ಸೆಕ್ಯೂರಿಟಿ ಗಾರ್ಡ್ ಇರ್ಲಿಲ್ವಾ ಕೇಳಿ? ಬರಬೇಕಾದ್ರೂ ಕೂಡ ವಿತ್ ದ ಅಪ್ರೂವಲ್ ಆಫ್ ಕ್ಲಬ್ ಮೆಂಬರ್ಸ್ ಒಂದು ಸ್ಯಾಂಕ್ಷನಿಂಗ್ ಲೆಟರ್ಸ್ ಏನಾದರೂ ಬರ್ಕೊಂಡು ತೊಗೊಂಬಂದು ಮಾಡಿದರೆ ಮಾತ್ರ ಅವ್ರು ಒಳಗೆ ಬಿಡ್ತೀವಿ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ನಾನ್ ಮೆಂಬರ್ಸ್ಗೆಲ್ಲ ಇಲ್ಲಿ ಅಲೋನೂ ಇಲ್ಲ. ಆಮೇಲೆ ಇಲ್ಲಿ ಬಂದು ಪರ್ಮನೆಂಟ್ ಮೆಂಬರ್ಸ್ ಇರೋರಿಗೆ ಮಾತ್ರ ಅಲೋ ಇದೆ ಅಷ್ಟೇ, ಬೇರೆ ಯಾರಿಗೂ. ಈಗ ಅವ್ರು ಆಡ್ತಾ ಇದ್ದಂಥ ಟೈಮಲ್ಲಿ ಬಂದಂಥ ನೀವು ಹೇಳಿದ್ರೆ ಬರೀ ಕ್ಲಬ್ ಮೆಂಬರ್ಸ್ ಮಾತ್ರ ಅಂತ ಹೇಳಿ, ಸೆಕ್ಯೂರಿಟಿ ಅವ್ರನ್ನೇನು ಚೆಕ್ ಮಾಡಕ್ ಹೋಗಲ್ವಾ ಅಥವಾ ಮುಸ್ಕುದಾರಿಗಳು ಬಂದಿದ್ರ ಅಂತ ಹೇಳಿ? ಸೊ ಆ ಟೈಮಲ್ಲಿ ಒಳಗಡೆ ಏಕೈಕಿ ಹೇಗೆ ಹೋಗ್ತಾರೆ ಅಂದ್ರೆ, ಇಲ್ಲಿದ್ದಂಥವ್ರು ಯಾರಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಾ ಏನು ಅಂತ ಸರ್? ಇಲ್ಲ, ಇದು ಹೆಂಗಂತಂದ್ರೆ ಈ ಕ್ಲಬ್ಗೆ ಸಂಬಂಧಪಟ್ಟಾಗೆ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.